ತಂಗ್ಯವ್ವ. ಅಣ್ಣ ಏನಾದ್ರೂ ಮಾಡಿದ್ಯಾ? ಏನೂ ಮಾಡ್ದಿಲ್ಲ, ಹಿಂಗೆ ಬೀಕೊಂಡು ಬರೋಕ್ಕಾಗುತ್ತ ನನ್ನ ತಂಗ್ಯವ್ವ? ಕ್ಷಣ ಮಾತ್ರದಲ್ಲಿ ಐಡಿಯಾ ಮಾಡಿ ಅರೆ ಕ್ಷಣದಲ್ಲಿ ಅದನ್ನ ಆಚರಣೆಗೆ ತರೋಕೆ ಸಾಧ್ಯ ಇರೋದು ದಿ ಗ್ರೇಟ್ ಒನ್ ಅಂಡ್ ಓನ್ಲಿ ಸರ್ ಊಪರ್ ಈ ಸಿತಾರ ಮಾತ್ರ. ಸರಿ 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 ಸರಿ, ಏನ್ ಮಾಡ್ದೆ? ಅದ್ರ ಬಗ್ಗೆ ಕೇಳಬೇಡ ತಂಗ್ಯವ್ವ. ಕೇಳಿದ್ರೆ ಮೈಯಲ್ಲೆಲ್ಲ ನಾಗರ ರೋಮಾಂಚನ ಆಗುತ್ತೆ. ಅದೇನು ಅಂತ ಹೇಳ್ಬಾರ್ದಾ? ನಾನು ಮಾಡಿರೋ ಕೆಲಸ ಇದೆ ನೋಡು, ಅದು ಅದರ ಫಲಿತಾಂಶ ಮಾತ್ರ ಹೇಳಬೇಕು ಹೊರತು ನಾನೇ ಹೇಳ್ಕೊಳ್ಬಾರ್ದು. ಬಾಯಿ ಮುಚ್ಕೊಂಡು ಅದೇನ್ ಮಾಡಿದ್ಯಾ ಅಂತ ಬೊಗಳ್ತೀಯಾ? ಬಾಯಿ ಮುಚ್ಕೊಂಡು ಬೊಗಳೋದು ಹೆಂಗೆ? ಅಣ್ಣ, ದಿಸ್ ಇಸ್ ಟೂ ಮಚ್. ದಿಸ್ ಇಸ್ ತ್ರೀ ಮಚ್. ಏನ್ ತಂಗ್ಯವ್ವ, ಏನೇ ಮಾಡ್ಕೊಂಡು ಬಂದ್ರು ಹೊಗಳ್ತೆ ಅನ್ಕೊಂಡ್ರೆ ನಿಮ್ ಬೈತಿಯಲ್ಲ ಬಾಯಿಗೆ ಬಂದಂಗೆ. ಆಯ್ತು ಬಿಡು, ಈ ಹೆಣ್ಮಕ್ಳಿಗೆ ಏನನ್ನ ಕಂಡ್ರೆ ಭಯ? ಜಿರ್ಲೆ, ನೋ, ಹಲ್ಲಿ, ಸಿಲ್ಲಿ. ಮತ್ತದೇನು ಅಂತ ಹೇಳು. ಸ್ವಲ್ಪ ನನ್ನ ಲೆವೆಲಲ್ಲಿ ಯೋಚನೆ ಮಾಡು ತಂಗ್ಯವ್ವ. ನಾನು ಅದೆಂಥ ಪ್ರಾಣಿನ ತಗೊಂಡೋಗಿ ಗೀತಾ ರೂಮ್ಗೆ ಬಿಟ್ಟಿದ್ದೀನಿ ಅಂತಂದ್ರೆ ಇಡೀ ರಾತ್ರಿ ಅವಳು ಹೆದರ್ಕೊಂಡು ನಡ್ಕೊಂಡು ಮೂಲೆಯಲ್ಲಿ ಕೂತಿರ್ಬೇಕು ಅಂತ ಪ್ರಾಣಿನ ಬಿಟ್ಟಿದ್ದೀನಿ ತಂಗ್ಯವ್ವ. ಮೊದಲ ರಾತ್ರಿಯ ಗೀತಾಳ ಪಾಲಿಗೆ ಟುಸ್. ಯಾಕಂದ್ರೆ ನಾನು ಒಳಗಡೆ ಹೋಗಿ ಬಿಟ್ಟು ಬಂದಿರುವ ಪ್ರಾಣಿ ಬುಷ್. ಏನ್ ಹೇಳ್ತಿದ್ಯಾ ನೀನು? ಕ್ಯಾಚ್ ಮಾಡ್ದ? ನಾನು ಒಳಗಡೆ ಹೋಗಿ ಬಿಟ್ಟು ಬಂದಿರೋ ಪ್ರಾಣಿ ಯಾವ್ದಂತ ಗೆಸ್ ಮಾಡ್ದ? ಅಪ್ಪಿ ತಪ್ಪಿ. ಬರ್ಲಿ ಬರ್ಲಿ ಬರ್ಲಿ, ಕವರ್ ಕವರ್ ಕವರ್, ವೆರಿ ಗುಡ್, ಕವರ್ ಬರ್ಲಿ. ಹಾವ್ ಬಿಟ್ಟಿ ಅಣ್ಣ? Yes, you're right, ತಂಗ್ಯವ್ವ. ಬಿಟ್ಟಿರೋದು ಹಾವು, ಹೆದರೋದು ಆ ಗೀತಾ. ಅವಳನ್ನು ನೋಡಿ ನಗ್ತಾ ನಿಂತಿರೋದು ನಮ್ಮ ವಿಜಿ. ಹೇಗೆ? ನಿನಗೇನು ಒಂದ್ ಸ್ವಲ್ಪ ಬುದ್ಧಿ ಇಲ್ವಾ ಅಣ್ಣ? ಯಾಕೆ ರೇಗ್ತಿದ್ದೆ ತಂಗ್ಯವ್ವ? ಬುದ್ಧಿ ಇರೋದಕ್ಕೆ ತಾನೇ ಇಂತ ಐಡಿಯಾ ಮಾಡಿರೋದು. ನಿನ್ ತಲೆ. ವಿಜಿ ಹುಲಿನ್ ಬೇಕಾದ್ರೂ ಎದುರಿಸ್ತಾನೆ, ಆದ್ರೆ ಹಾವು ಕಂಡ್ರೆ ಹೆದರ್ ಸಾಯ್ತಾನೆ ಅಂತ ನಿನಗೆ ಗೊತ್ತಿಲ್ವಾ ಅಣ್ಣ? ವಿಜಯ್ಗೆ ಹಾವು ಕಂಡ್ರೆ ಹೆದರಿಕೆ. ದೇವರಾಣಿಗೆ ವಿಜಯ್ ಹಾವು ಕಂಡ್ರೆ ಹೆದರ್ತಾನಂತ ನಂಗೆ ಗೊತ್ತಿರ್ಲಿಲ್ಲ ತಂಗ್ಯವ್ವ. ಐ ಆಮ್ ಸಾರಿ, ಐ ಆಮ್ ಸಾರಿ. ಅಳಿಯಂದ್ರಿಗೆ ಭಯನಾ? ವ್ಯಕ್ತಿಯಮ್ಮ, ಜೀವನದಲ್ಲಿ ಏನೇ ಹೊಸ ಶುರು ಮಾಡಬೇಕು ಅಂದ್ರೂ ಸ್ವಲ್ಪ ಹೆದರಿಕೆ ಇದ್ದೇ ಇರುತ್ತೆ. ಹಾಗಂತ ಏನು ಮಾಡದೆ ಸಂಸಾರ ಶುರು ಮಾಡದೆ ಇರಕ್ಕಾಗತ್ತೆಯೇ? ಇದಕ್ಕೆ ನೀವು ಹೆದರಬಾರ್ದು. ಗಂಡನ್ ಕಡಿಯೋರು ಗಂಡಸು ಯಾವಾಗ್ಲೂ ಧೈರ್ಯವಾಗಿರ್ಬೇಕು. ಇವ್ರ ತರ ಹೆದರ್ಕೋಬಾರ್ದು. ಭಯ ಏನಿದ್ರು ನಮ್ಗೆ ಹೆಣ್ಣಿನ ಕಡೆಯವ್ರಿಗೆ ಅಲ್ವೇ ಸೀತಾರಣ್ಣ? ಅಂದ್ಕೊಂಡಿದ್ದು ಆಗುತ್ತೋ ಇಲ್ವೋ, ಮಗಳು ಹೊಂದ್ಕೊಳ್ತಾಳೋ ಇಲ್ವೋ, ನಾನು ಹೇಳಿದ್ ಸರಿ ಅಲ್ವಾ ಸೀತಾರಣ್ಣ? ನೀವು ಮಧ್ಯೆ ಏನ್ ಮಾಡ್ತೀರಿ? ಈ ಕಡೆ ಬನ್ನಿ. ಏನ್ ನೀವು ಕೂತ್ಕೊಂಡ್ರಿ? ಏನ್ ಮಾಡೋ ಸೀತಾರಣ್ಣ, ಬೀಗರು ಯಾವ್ದೋ ಫೋನ್ ಬಂತು ಅಂತ ಎದ್ದೋದ್ರು, ಮಕ್ಕಳು ತೂಕಡಿಸ್ತಾ ಇದ್ರು, ಕಣ್ಮಣಿಗೋ ಊದ್ ಜಾಗದಲ್ಲೇ ನಿದ್ದೆ. ಏನ್ ಮಾಡೋದು ಅಂತ ಇಲ್ಲಿಗೆ ಬಂದೆ, ನೀವಿಬ್ರು ಎದ್ದಿದ್ದೀರಾ. ನೀವು ನನ್ ಜಾತಿಯವ್ರೆ. ನಿದ್ದೆ ಬರಲ್ಲ ಅಲ್ವಾ? ವಯಸ್ಸಾದ್ಮೇಲೆ ಅಷ್ಟೇ. ಬನ್ನಿ ಹಾಲ್ಟೆ ಹೊಡಿಯೋಣ. ವ್ಯಕ್ತಿಯಮ್ಮ, ಮುಖದಲ್ಲಿ ಯಾಕಿನ್ನು ಭಯ? ಓಹೋ, ಅಳಿಮೈಯಿಂಗೆ ಯಾರಾದ್ರೂ ಗಿಡಿಯ ಫೋನ್ ಮಾಡಿ ಕರ್ಕೊಂಡು ಹೋದ್ರೆ ಕಷ್ಟ ಅಂತನೋ? ಅದಕ್ಕೆ ಅವಕಾಶನೇ ಇಲ್ಲ ಬಿಡಿ. ಹೊರಗಡೆಯಿಂದ ಚಿಲ್ಕ ಹಾಕೊಂಡು ಬೀಗ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ಬೆಳಗ್ಗೆ ನಾನು ಹೋಗಿ ಬಾಗಿಲು ತೆಗಿಬೇಕು, ಅವ್ರು ಆಚೆ ಬರಬೇಕು ಅಷ್ಟೇ. ಬನ್ನಿ ಮಾತಾಡೋಣ.
ಒಂದ್ ನಿಮಿಷ ಬಂದೆ. ಎಲ್ಲಿಗೆ? ನೀವು ಮಾತಾಡ್ತಾ ಇರಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಅಯ್ಯೋ ಕೂತ್ಕೊಳ್ಳಿ ಬಿಗ್ತಿಯಮ್ಮ, ಎಲ್ಲಾದ್ರೂ ಉಂಟೆ ನೀವು ಕಾಫಿ ಮಾಡೋದೆ? ವಿಷಯ ಏನಂದ್ರೆ ಹೀಗಾಗ್ಬೋದು ಅಂತ ಸುಶೀಲಿಂಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರೋಕೆ ಹೇಳಿದೀನಿ. ಕಾಫಿ ಕುಡಿತಾ ಹರಟೆ ಹೊಡೆಯೋಣ. ನಿಮ್ಗೇನಾದ್ರೂ ತೊಂದರೆಗಿಂದ್ರೆ ಗೀತಾ, ಅಪ್ಪ ತಂದೆ ಇರೋದ್ ನಾವಿಬ್ರೆ, ಅಷ್ಟ್ ಜೋರಾಗಿ ಯಾಕೆ ಕಿರ್ಚ್ತೀಯ? ನನ್ಗೇನ್ ಕಿವಿ ಕೇಳ್ಸಲ್ವಾ? ಮತ್ತೆ ಏನ್ ಮತ್ತೆ ಮತ್ತೆ ಬುಸ್ ಕುಡ್ತಿದ್ಯಾ ನೋಡು. ಬುಸ್ ಕೊಡಕ್ ನಾನೇನ್ ಹಾವಾ? ಆವರಾಣಿನ ಯಾವನು ಗೊತ್ತು, ಆದ್ರೆ ಎಲ್ಲೋ ನನ್ ಸೀಕ್ರೆಟ್ ವಿಷಯ ನೀನ್ ಕಲೆಕ್ಟ್ ಮಾಡಿದ್ಯಾ ಅನ್ಸುತ್ತೆ. ಅದನ್ ತಿಳ್ಕೊಂಡು ನಾನು ಎದುರ್ಸಕ್ ನೋಡ್ತಿದ್ಯಾ ತಾನೆ? ಲೋ ಯಜಮಾನ, ಆಡ ಮಾತಲ್ಲಿ ಒಂದ್ ಲಿಂಕ್ ಇಡ್ಕೋ, ಆಗ ಒಂದ್ ಅರ್ಥ ಬರುತ್ತೆ. ಎದುರಿಸೋದಂತ್ಯ, ಬುಸ್ ಕೊಡೋದಂತ್ಯ, ಸೀಕ್ರೆಟ್ ಅಂತ್ಯ. ಇದೇ ರೀತಿ ಅರ್ಥ ಇಲ್ದೆ ಮಾತಾಡ್ತಾ ಹೋದ್ರೆ ಜನ ನಿನ್ನ ತಾರೆ. ನೀನ್ ಮಾಡ್ತಿದ್ಯಾ, ನನಗ್ ಆವ್ ಕಂಡ್ರೆ ಆಗಲ್ಲ ಅನ್ನೋದ್ ತಿಳ್ಕೊಂಡು ಬುಸ್ ಬುಸ್ ಅಂತ ಆವ್ ತರ ಎದುರಿಸ್ತಿದ್ಯಾ? ಹುಚ್ಚುಚ್ಚಾಗಿ ಈ ತರ ಮಾತಾಡಿ ತಲೆ ತಿಂದು ನಂಗೆ ಟಾರ್ಚರ್ ಕೊಡ್ಬೇಡ. ಸುಮ್ನೆ ಹೋಗ್ ಬಿದ್ಕೋ. ನಾನ್ ಬುಸ್ಸು ಒಂದಿಲ್ಲ, ಪುಸ್ಸು ಒಂದಿಲ್ಲ. ಹಾಗಾದ್ರೆ ನಿನಗೆ ಬುಸ್ ಬುಸ್ ಅನ್ನೋ ಸೌಂಡ್ ಕೇಳಿಸ್ತಿಲ್ವಾ? 100% ಕೇಳಿಸ್ತಿದೆ. ಆದ್ರೆ ನೀನ್ ನನ್ನ ಹೆದರ್ಸಕ್ ಮಾಡ್ತಿರೋ ಟೆಕ್ನಿಕ್ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಇನ್ನೊಂದ್ ಕತೆ ಬಿಡಕ್ ಶುರು ಮಾಡ್ದಾ? ಇಲ್ದಿರೋದನ್ನ ಪುಂಗಿ ಓದವಿದ್ಯೆ ನನಗ್ ಬರಲ್ಲ ವಿಜಿ. ನೋಡ್ದಾ ಪುಂಗಿ ಅಂತಿದ್ಯಾ, ಆವಿಗೂ ಪುಂಗಿಗೂ ಸಂಬಂಧ ಇದೆ ಅಂದ್ಮೇಲೆ ಬುಸ್ ಕುಡ್ತಿರೋದ್ ನೀನೇ. ವಿಜಿ ಪ್ಲೀಸ್, ನಾನ್ ಆ ರೀತಿ ಮಾಡ್ತಿಲ್ಲ. ಈ ರೀತಿ ತಲೆ ತಿನ್ನದ್ ಬಿಟ್ಟು ತೆಪ್ಪಿಗೆ ಹೋಗಿ ಮಲ್ಕೋ. ಅದೇ ಮಾಡ್ಬೇಕಿನ್ನ. ನೋಡೋ, ಮಲ್ಗಿದೀನಿ ಅಂತ ನೆಪ ಮಾಡ್ಕೊಂಡು ನನ್ನ ಹತ್ರ ಬಂದ್ರೆ ಹುಷಾರು. ಏಯ್ ಹೋಗಲ್ಲೇ, ನಿನ್ನ ಹತ್ರ ಯಾವಳ್ ಬರ್ತಾಳೆ? ಏಯ್ ಹೋಗಿ ಅಲ್ಲೇ, ನಿನ್ನ ಹತ್ರ ಯಾವನ್ ಬರ್ತಾನೆ? ಅಂತ್ಯಾಕ್ಷರಲ್ಲಿ ನೀವು ಹಾಡಿದ ಹಾಡು ನನ್ನ ಕಿವಿಲಿ ಇನ್ನೂ ಗುಯ್ ಗುಡ್ತಾ ಇದೆ. ಹವಿನ ವೇಷ 12 ವರುಷ, ನನ್ನ ರೋಷ 100 ವರುಷ. ಹವಿನ ವೇಷ 12 ವರುಷ. ಬೀಗ್ತಿಯವ್ರೆ, ಈ ದೆವ್ವ ಮೈ ಮೇಲೆ ಬರುತ್ತಲ್ಲ, ಹಾಗೆ ಹಾವೇ ನಿಮ್ಮ ಮೈ ಮೇಲೆ ಬಂದ ಹಾಗಿತ್ತು. ಅಲ್ಲ ಬಿ ಪಿ ಅವರೇ, ಹಾವಿನ ಮ್ಯಾಟ್ರು ಇವಾಗ ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ನಿಮ್ಗೆ ಹಾವು ಕಂಡ್ರೆ ಭಯನಾ ಪಾಪಿ? ಭಯ ಅಂತಲ್ಲ, ಬಂತಲ್ಲ, ನಾನು ಹಿಡಿದು ಕಾಫಿ ಘಮ ಬಂತಲ್ಲ ಅಂತ. ತಗೊಳ್ಳಿ ಕುಡಿರಿ. ಸುಶೀಲಾ, ಕಾಫಿ ಘಮ ಘಮ ಅಂತ ಇದೆ ಕಣೆ. ನಂಗಿಲ್ವಾ? ಅಯ್ಯೋ ಪರವಾಗಿಲ್ಲ, ಕುಡೀರಿ. ನಾನು ತುಂಬಾ ನಿಮಿಷಗಳಾಗೋಯ್ತು ಕಾಫಿ ಬಿಟ್ಟು. ಬೇಗ್ರೆ, ಒಂದ್ ಸಿಪ್ ಕುಡೀರಿಪ್ಪ, ಹೇಗಿದೆ ಅಂತ ಹೇಳಿ.
ಸೂಪರ್. ಆ ನನ್ನ ಹೆಂಡತಿ ಸುಶೀಲಾ ಕಾಫಿನ ಅದ್ಭುತವಾಗಿ ಮಾಡ್ತಾಳೆ. ಏ ಸುಶೀಲಾ, 3 ಕಪ್ ಯಾಕೆ ತಂದೆ? ಇನ್ನೊಂದು ತರೋದಲ್ವೇ? ನನಗೆ ಹಾ? ನೋ ಪ್ರಾಬ್ಲಮ್. ಸರಿ. ಸರಿ, ನೀವೆಲ್ಲೇನೋ ಮುಖ್ಯವಾಗಿ ಮಾತಾಡ್ತಾ ಇದ್ದೀರಾ, ಮಧ್ಯ ನಾನು ಯಾಕೆ? ನೀವು ಮಾತಾಡಿ. ಅಯ್ಯೋ, ಮುಖ್ಯವಾದ ವಿಷಯ ಅಂತೇನಿಲ್ಲ ದುಶ್ಶಲ ಮೇಡಮ್. ಇಲ್ಲ, ಸುಶೀಲಾ. ಅದೇ ಸುಶೀಲಾ ಮೇಡಮ್ ಕಾಡು ಹೊರಟೆ ಹೊಡಿತಾ ಇದೆ ನಿಮ್ಮ ಯಜಮಾನ. ಯಾಕೆ ಹೇಳಿ? ಮುಖ್ಯವಾದ ವಿಷಯ ಮಾತಾಡೋದಕ್ಕೆ ಹೆಂಡತಿನೂ ಪಕ್ಕದಲ್ಲಿ ಇರ್ಲಿ ಅನ್ಕೊಂಡೆ. ದೀಪ್ತಿಯಮ್ಮ, ನಿಮ್ಮ ಹತ್ರ ನಾನೀಗ ಮುಖ್ಯವಾದ ವಿಷಯ ಮಾತಾಡಬೇಕು. ಅಯ್ಯೋ, ಅಲ್ಲಿ ಹಾವು ವಿಜಯನಿಗೆ ಏನು ಮಾಡಿರುತ್ತೋ.